Hi children, have a good day. Today I am going to teach 3rd standard lesson number 5. Let's count. ಮಕ್ಕಳೇ, ಇಂದು ನಾವು 3ನೇ ತರಗತಿಯ 5ನೇ ಪಾಠ ಲೆಟ್ಸ್ ಕೌಂಟ್ ಇದನ್ನು ನಾವು ಇಂದು ತಿಳಿದುಕೊಳ್ಳೋಣ. ಮೊದಲಿಗೆ ಹಿಮ ಆ್ಯಂಡ್ ಹರ್ ಮದರ್ ಹ್ಯಾವ್ ಗಾನ್ ಶಾಪಿಂಗ್. ಇಲ್ಲಿ ಹಿಮ ಮತ್ತು ಅವಳ ತಾಯಿ ಏನು ಮಾಡಲಿಕ್ಕೆ, ಶಾಪಿಂಗ್ ಮಾಡಲಿಕ್ಕೆ ಹೋಗ್ತಾರೆ. ಹಿಮ ವಾಂಟ್ಸ್ ಟು ಬೈ ಸಮ್ ಥಿಂಗ್ಸ್. ಹಿಮ ಕೆಲವೊಂದು ವಸ್ತುಗಳನ್ನು ಖರೀದಿಸಲು ಹೋಗುತ್ತಾಳೆ. ರೀಡ್ ದ ಡೈಲಾಗ್. ಸಂಭಾಷಣೆಯನ್ನು ಓದಿ. ಹಿಮ ಮತ್ತು ಶಾಪ್ ಕೀಪರ್ನ ನಡುವೆ ಇಲ್ಲಿ ಮಾತುಕತೆಯಾಗುತ್ತಿದೆ. ಹಿಮ, ಹ್ಯಾವ್ ಯು ಗಾಟ್ ಸಮ್ ವಾಟರ್ ಕಲರ್ಸ್ ಪ್ಲೀಸ್? ಹಿಮ ಶಾಪ್ ಕೀಪರ್ನ ಬಳಿ ಕೇಳ್ತಾಳೆ, ನಿಮ್ಮ ಹತ್ರ ಕೆಲವೊಂದು ವಾಟರ್ ಕಲರ್ ಇದೆಯಾ ಅಂಥೇಳಿ ಕೇಳ್ತಾಳೆ. ಅದಕ್ಕೆ ಶಾಪ್ ಕೀಪರ್ ಹೇಳ್ತಾನೆ, ಶಾಪ್ ಕೀಪರ್, ನೋ, ಐ ಆಮ್ ಸಾರಿ ಬಟ್ ಐ ಹ್ಯಾವ್ ಸಮ್ ಕ್ರಯಾನ್ಸ್. ಸಾರಿ, ಇಲ್ಲ ಕ್ಷಮಿಸಿ, ನನ್ನ ಹತ್ರ ಕೇವಲ ಕ್ರಯಾನ್ಸ್ ಇವೆ. ಅದಕ್ಕೆ ಹಿಮ ಹೇಳ್ತಾಳೆ, ಕ್ಯಾನ್ ಐ ಹ್ಯಾವ್ ಎ ಬಾಕ್ಸ್ ಆಫ್ ಕ್ರಯಾನ್ಸ್? ನನಗೆ ಒಂದು ಕ್ರಯಾನ್ಸ್ ಬಾಕ್ಸ್ ಕೊಡುತ್ತೀರಾ? ಶಾಪ್ ಕೀಪರ್, ಎಸ್ ಆಫ್ ಕೋರ್ಸ್, ಆಯಿತು ಕೊಡುತ್ತೇನೆ ಎಂದು ಹೇಳ್ತಾನೆ. ಹಿಮ, ಹೌ ಮಚ್ ಡಸ್ ಇಟ್ ಕಾಸ್ಟ್? ಇಟ್ಸ್ 25 rupees ಪರ್ ಬಾಕ್ಸ್ ಡಿಯರ್. ಒಂದು ಬಾಕ್ಸಿಗೆ 25 ರೂಪಾಯಿಗಳು ಎಂದು ಹೇಳುತ್ತಾನೆ. ಹಿಮ, ಓಕೆ ಸರ್, ಹಿಯರ್ ಇಟ್ ಈಸ್, ಥ್ಯಾಂಕ್ ಯು. ಆಯಿತು, ನನಗೆ ಒಂದು ಬಾಕ್ಸ್ ಕೊಡಿ ಎಂದು 25 ರೂಪಾಯಿಯನ್ನು ನೀಡಿ ಆ ಕ್ರಯಾನ್ಸ್ ಬಾಕ್ಸನ್ನು ಕೊಂಡುಕೊಳ್ಳುತ್ತಾಳೆ ಮತ್ತು ಶಾಪ್ ಕೀಪರ್ಗೆ ಧನ್ಯವಾದವನ್ನು ಸಲ್ಲಿಸುತ್ತಾಳೆ. ಲಿಸನ್ ಆ್ಯಂಡ್ ರಿಪೀಟ್ ಆಫ್ಟರ್ ಯುವರ್ ಟೀಚರ್. ಗಮನವಿಟ್ಟು ಕೇಳಿ ಮತ್ತು ಶಿಕ್ಷಕರು ಹೇಳಿದ ನಂತರ ನೀವು ಹೇಳಿ ಮಕ್ಕಳೇ. ಬಿಗ್ ಮನಿ. ಬಿಗ್ ಮನಿ ಅಂತ ಹೇಳಿದ್ರೆ ದೊಡ್ಡ ಹಣ. ಬಿಗ್ ಮನಿ ಗೋಸ್ ಅರೌಂಡ್ ದ ವರ್ಲ್ಡ್. ಪ್ರಪಂಚದಾದ್ಯಂತ ದೊಡ್ಡ ಹಣ ಸುತ್ತಾಡುತ್ತದೆ. ಬಿಗ್ ಮನಿ ಗೋಸ್ ಅಂಡರ್ ಗ್ರೌಂಡ್. ಪ್ರಪಂಚದಾದ್ಯಂತ ಮಾತ್ರವಲ್ಲ, ಕೆಳಮಟ್ಟದಲ್ಲೂ ಈ ದೊಡ್ಡ ಹಣ ಸುತ್ತಾಡುತ್ತದೆ. ಬಿಗ್ ಮನಿ ಗೆಟ್ಸ್ ಅ ಮೈಟ್ ವಾಯ್ಸ್. ದೊಡ್ಡ ಹಣವು ಪ್ರಬಲವಾದ ಧ್ವನಿಯನ್ನು ಪಡೆಯುತ್ತದೆ. ಬಿಗ್ ಮನಿ ಮೇಕ್ಸ್ ನೋ ಸೌಂಡ್. ದೊಡ್ಡ ಹಣ ಯಾವತ್ತೂ ಶಬ್ದವನ್ನು ಮಾಡುವುದಿಲ್ಲ. ವಾಟ್ ಎಲ್ಸ್ ಡಸ್ ಬಿಗ್ ಮನಿ ಡೂ? ಹಾಗಾದರೆ ಈ ದೊಡ್ಡ ಹಣ ಏನನ್ನು ಮಾಡುತ್ತದೆ? ಮಕ್ಕಳೇ, ಇದನ್ನು ನೀವು ಪದೇ ಪದೇ ಪುನರಾವರ್ತನೆ ಮಾಡಿ. ರೀಡ್ ದೀಸ್ ಪೇರ್ಸ್ ಆಫ್ ವರ್ಡ್ಸ್ ಅಲೌಡ್. ಇಲ್ಲಿ ಕೊಟ್ಟಿರುವ ಜೋಡಿ ಪದಗಳನ್ನು ಓದಿ ಮಕ್ಕಳೇ. ಗ್ರೌಂಡ್, GROUND, ಗ್ರೌಂಡ್. ಸೌಂಡ್, SOUND, ಸೌಂಡ್. ಮನಿ, MONEY, ಮನಿ. HONEY, ಹನಿ. COIN, coin. JOIN, join. Look at the price labels on the articles and complete the tables. ಮಕ್ಕಳೇ, ಇಲ್ಲಿ ಕೊಟ್ಟಿರುವಂತಹ ಚೀಟಿಗಳಲ್ಲಿರುವಂತಹ ಬೆಲೆಗಳನ್ನು ನೋಡಿ ಕೆಳಗೆ ಕೊಟ್ಟಿರುವಂತಹ ಆರ್ಟಿಕಲ್ಸ್ನಲ್ಲಿ ಬರಿಬೇಕು. ಇಲ್ಲಿ ಪೇಜ್ ನಂಬರ್ 61. ಇದರಲ್ಲಿ ನೋಡಿ ಮಕ್ಕಳೇ, ನೇಮ್ ಆಫ್ ದ ಐಟಮ್ಸ್, ಕಾಸ್ಟ್ ಆಫ್ ದ ಐಟಮ್ಸ್ ಅಂತ ಕೊಟ್ಟಿದ್ದಾರೆ. ಆಮೇಲೆ ವುಡ್ ಯು ಲೈಕ್ ಟು ಬೈ ದಿಸ್? ಎಸ್ ಆರ್ ನೋ ಅಂತ ಕೇಳಿದ್ದಾರೆ. ಈಗ ಮೊದಲನೇದು ಅರೇಬಿಯನ್ ನೈಟ್ಸ್ ಬುಕ್. ಇಲ್ಲಿ ಚಿಟ್ಟೆಯ ಆಕಾರದಲ್ಲಿರುವಂತಹ ಲೇಬಲ್ನಲ್ಲಿ ನೋಡಿ ಮಕ್ಕಳೇ, ಅರೇಬಿಯನ್ ನೈಟ್ಸ್ ಬುಕ್ ಅಂತ ಬರೆದುಂಟು. ಅಲ್ಲಿ ಅಮೌಂಟ್ ಎಷ್ಟು ಬರೆದಿದ್ದಾರೆ, ದರ ಎಷ್ಟು ಬರೆದಿದ್ದಾರೆ, 110 ರೂಪಾಯಿಗಳು. ಹಾಗಾದರೆ
ಕಾಸ್ಟ್ ಆಫ್ ದ ಐಟಮ್ಸ್ ಇಲ್ಲಿ ನೀವು ಬರಿಬೇಕಾಗಿದ್ದೆಷ್ಟು 110 ರೂಪಾಯಿ. 110. ವುಡ್ ಯು ಲೈಕ್ ಟು ಬೈ ದಿಸ್? ಎಸ್ ಆರ್ ನೋ? ನಿಮಗೆ ಈ ಬುಕ್ ಕೊಂಡುಕೊಳ್ಳಬೇಕಾದರೆ ಇಷ್ಟ ಇದ್ದರೆ ನೀವು ಎಸ್ಸಿಗೆ ಟಿಕ್ ಮಾಡಿ, ಇಲ್ಲ ಅಂದರೆ ನೋಗೆ ಟಿಕ್ ಮಾಡಿ. ಸೆಕೆಂಡ್ ಒನ್, ಫ್ಲವರ್ ಬಕೆಟ್. ಇದಕ್ಕೆ 60 ರೂಪೀಸ್. ಫ್ಲವರ್ ಬಕೆಟ್ 60 ರೂಪೀಸ್. ಥರ್ಡ್ ಒನ್, ಸ್ಪೋರ್ಟ್ಸ್ ಶೂ. ಸ್ಪೋರ್ಟ್ಸ್ ಶೂಗೆ 210, 210 ರೂಪಾಯಿಗಳು. ಫೋರ್ತ್ ಒನ್, ಸ್ಕೂಲ್ ಯೂನಿಫಾರ್ಮ್. ಸ್ಕೂಲ್ ಯೂನಿಫಾರ್ಮ್ಗೆ 250 ರೂಪೀಸ್, 250 ರೂಪಾಯಿಗಳು. ವುಮೆನ್ಸ್ ಮೆಟನ್ಸ್. ವುಮೆನ್ಸ್ ಮೆಟನ್ಸ್ ಇದಕ್ಕೆ 220 ರೂಪೀಸ್, 220 ರೂಪಾಯಿ. ಮೆನ್ಸ್ ಹ್ಯಾಟ್. ಮೆನ್ಸ್ ಹ್ಯಾಟಿಗೆ 60 ರೂಪೀಸ್, 60 ರೂಪಾಯಿ. ಕ್ರಯಾನ್ ಬಾಕ್ಸ್ 25 ರೂಪೀಸ್. ಡಾಲ್ 75 ರೂಪೀಸ್. ಕ್ರಿಕೆಟ್ ಕಿಟ್ 600 ರೂಪೀಸ್. ನೋಡಿ ಮಕ್ಕಳೇ, ಇವುಗಳಲ್ಲಿ ನಿಮಗೆ ಇಷ್ಟವಾದದ್ದಕ್ಕೆ ಎಸ್ ಅಂತ ಟಿಕ್ ಮಾಡಿ, ಕೊಂಡುಕೊಳ್ಳುವುದಾದರೆ ಮಾತ್ರ, ಇಲ್ಲದಿದ್ದರೆ ನೋ ಅಂತ ಟಿಕ್ ಮಾಡಿ. MITTENS mittens, a type of gloves that covers all the fingers. ಮಕ್ಕಳೇ, ಕೈಗೆ ಹಾಕುವಂತಹ ಗ್ಲೌಸ್ ಇದೆಯಲ್ಲ, ನಮ್ಮ ರಕ್ಷಣೆಗೆ ನಾವು ಹಾಕೊಳ್ತೀವಲ್ಲ ಕೈಗೆ ಗ್ಲೌಸ್, ಅದನ್ನು ಮಿಟನ್ಸ್ ಅಂತ ಕರೀತಾರೆ. ಕಂಪ್ಲೀಟ್ ದ ಪಿರಮಿಡ್ ಗಿವನ್ ಬಿಲೋ. ಒನ್ ಹ್ಯಾಸ್ ಬಿನ್ ಡನ್ ಫಾರ್ ಯು. ಕೆಳಗೆ ಕೊಟ್ಟಿರುವಂತಹ ಪಿರಮಿಡ್ ಆಕಾರದಲ್ಲಿರುವುದನ್ನು ಪೂರ್ಣಗೊಳಿಸಿ. ಉದಾಹರಣೆಗೆ ಒಂದನ್ನು ನೀಡಲಾಗಿದೆ ಮಕ್ಕಳೇ, ನೋಡಿ. 10 + 5 15. ಇಲ್ಲಿ ನೋಡಿ, 10 + 5 = 15. 10 + 5 15. ಸೆಕೆಂಡ್ ಒನ್, 20 + 20 ಡ್ಯಾಶ್. ಏನು? 20 20 ಎಷ್ಟು? 40. FOURTY 40. ಡ್ಯಾಶ್ + 10 = 100. ಎಷ್ಟು ಬರಬೇಕು ಮಕ್ಕಳೇ? ಇಲ್ಲಿ 10 ಇದೆ, ಆಮೇಲೆ ಉತ್ತರ 100 ಅಂತಿದೆ. ಹಾಗಾದರೆ ನಾವು ಎಷ್ಟನ್ನು ಸೇರಿಸಬೇಕು? 90. 90. NINTY 90. 90 + 10 = 100. 100 + 100 200. ಎಷ್ಟು ಮಕ್ಕಳೇ? 100 + 100 200. B. Make sentences using the following clues. An example is given. ಕೆಳಗೆ ಕೊಟ್ಟಿರುವಂತಹ ಸೆಂಟೆನ್ಸ್ಗಳನ್ನು ಉಪಯೋಗಿಸಿ, ಕ್ಲೂಗಳನ್ನು ಉಪಯೋಗಿಸಿ ಒಂದು ಪೂರ್ಣವಾದ ವಾಕ್ಯವನ್ನು ರಚಿಸಬೇಕು. ಉದಾಹರಣೆಗೆ, ದಿಸ್ ಈಸ್ ಆ್ಯನ್ ಐಸ್ ಕ್ರೀಮ್, ಇಟ್ ಕಾಸ್ಟ್ 10 ರೂಪೀಸ್. ಇಲ್ಲಿ ನೋಡಿ ಮಕ್ಕಳೇ, ಈ ಪಿರಮಿಡ್ ಆಕಾರದಲ್ಲಿರುವಂತಹ ಐಸ್ ಕ್ರೀಮನ್ನು ನೋಡಿ, ಇದಕ್ಕೆ ಬೆಲೆ ಎಷ್ಟು? 10 ರೂಪಾಯಿ. ಹಾಗಾದರೆ ದಿಸ್ ಈಸ್ ಆ್ಯನ್ ಐಸ್ ಕ್ರೀಮ್, ಇಟ್ ಕಾಸ್ಟ್ 10 ರೂಪೀಸ್. ಸೆಕೆಂಡ್ ಒನ್, ದಿಸ್ ಈಸ್ ಡ್ಯಾಶ್, ಇಟ್ ಡ್ಯಾಶ್. ದಿಸ್ ಈಸ್ ಅ ವಾಚ್, ಇಟ್ ಕಾಸ್ಟ್ 250 rupees. Third one, this dash, it dash. This is a goggle, it costs 120. Fourth one, this dash, it dash. This is a mobile, it costs 1500 rupees. Here is a 2000 rupee note. Describe the note in your own sentence. ಇಲ್ಲಿ ನೋಡಿ ಮಕ್ಕಳೇ, ನಿಮಗೆ 2000 ರೂಪಾಯಿಯ ನೋಟನ್ನು ತೋರಿಸಿದ್ದಾರೆ. ಇದನ್ನು ನೀವು ವಿವರಿಸಿ, ನಿಮ್ಮ ಸ್ವಂತ ವಾಕ್ಯದಲ್ಲಿ ಇದನ್ನು ವಿವರಿಸಿ. ಫಾರ್ ಎಕ್ಸಾಂಪಲ್, ಉದಾಹರಣೆಗೆ, ಇಟ್ ಈಸ್ ಅ 2000 ರೂಪಿ ನೋಟ್.
ಇದು 2000 ರೂಪಾಯಿಗಳ ನೋಟ್. ಇಟ್ ಈಸ್ ಪಿಂಕಿಶ್ ಪರ್ಪಲ್. ಇದು ಗುಲಾಬಿ ಮತ್ತು ನೇರಳೆ ಬಣ್ಣದಿಂದ ಕೂಡಿದೆ. ಈಗ ನಿಮ್ಮ ಸ್ವಂತ ವಾಕ್ಯದಲ್ಲಿ ಮಾಡಬೇಕು. ಆನ್ ದ ಸಿಗ್ನೇಚರ್ ಆಫ್ ಗವರ್ನರ್ ಆಫ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಈ ನೋಟಿನ ಮೇಲೆ ಗವರ್ನರ ಸಿಗ್ನೇಚರ್ ಇರುತ್ತೆ, ಸಹಿ ಇರುತ್ತೆ. ಆನ್ ಒನ್ ಸೈಡ್ ವಿ ಸಿ ದ ಪಿಕ್ಚರ್ ಆಫ್ ಮಹಾತ್ಮ ಗಾಂಧಿ. ಇನ್ನೊಂದು ಬದಿಯಲ್ಲಿ ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರವಿರುತ್ತೆ. ದ ವ್ಯಾಲ್ಯೂ ಆಫ್ ದ ನೋಟ್ ಈಸ್ ರಿಟನ್ 15 ನ್ಯಾಷನಲ್ ಲ್ಯಾಂಗ್ವೇಜಸ್. ಈ ನೋಟಿನ ಮೌಲ್ಯವು 15 ರಾಷ್ಟ್ರೀಯ ಭಾಷೆಗಳಲ್ಲಿ ಬರೆದಿದೆ. ವಾಟ್ ವಿಲ್ ಯು ಡೂ ಇಫ್ ಯು ವಿನ್ 2000 ರೂಪೀಸ್ ಇನ್ ಎ ಕಾಂಪಿಟೇಷನ್? ಮಕ್ಕಳೇ, ಒಂದು ವೇಳೆ ನೀವು ಯಾವುದಾದರೂ ಕಾಂಪಿಟೇಷನ್ನಲ್ಲಿ ಭಾಗವಹಿಸಿದ್ರೆ 2000 ರೂಪಾಯಿ ಬಹುಮಾನ ಬಂದರೆ ನೀವು ಏನನ್ನ ಮಾಡ್ತೀರಾ? ಇಫ್ ಐ ವಿನ್ 2000 ರೂಪೀಸ್ ಇನ್ ಎ ಕಾಂಪಿಟೇಷನ್, ಐ ವಿಲ್ ಯೂಸ್ ಇಟ್ ಫಾರ್ ಸ್ಟಡಿ ಪರ್ಪಸ್. ಒಂದು ವೇಳೆ ನಾನು ಬಹುಮಾನವನ್ನು ಗೆದ್ದರೆ ಈ ಬಹುಮಾನದ ಹಣದಲ್ಲಿ ಶಿಕ್ಷಣಕ್ಕೆ ಬೇಕಾದಂತಹ ವಸ್ತುಗಳು ಅಂದರೆ ಪುಸ್ತಕ ಅಥವಾ ಬರವಣಿಗೆಗೆ ಬೇಕಾದಂತಹ ಲೇಖನಿಗಳನ್ನು ನಾನು ಖರೀದಿಸುತ್ತೇನೆ. ಇಂದಿನ ತರಗತಿಯಲ್ಲಿ ನಾವು ಲೆಟ್ಸ್ ಕೌಂಟ್ ಪಾಠವನ್ನು ತಿಳಿದುಕೊಂಡಿದ್ದೇವೆ. ಇನ್ನು ಉಳಿದ ಭಾಗವನ್ನು ನಾವು ಮುಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಧನ್ಯವಾದಗಳು ಮಕ್ಕಳೇ.